ರೈತ ಬಂಧುಗಳೇ, ಬೆಳಗ್ಗೆಯಿಂದ ಬಹಳ ಜನ ಬಿಸಿಲಲ್ಲಿ ನಿಂತಿದ್ದೀರಿ. ಆದ್ರೆ ಅನಿವಾರ್ಯವಾಗಿದೆ ನಾವು ಬಿಸಿಲಲ್ಲಿ ನಿಂತು ಹೋರಾಟ ಮಾಡೋದಾಗ್ಲಿ, ಲಾಠಿ ಚಾರ್ಜಿಗೆ ಹೆದರದೆ ಹೋರಾಟ ಮಾಡೋದಾಗ್ಲಿ, ಪೊಲೀಸ್ ಇಲಾಖೆ ಬರೆದ ಹಲವಾರು ಕೇಸ್ಗಳನ್ನ ಒಕ್ಕಟ್ಟಾಗಿ ಎದುರಿಸುವಂತ ಪರಿಸ್ಥಿತಿ ಬಂದಿದೆ. ಈ ತಾನೇ ನನ್ನ ಸ್ನೇಹಿತರೊಬ್ಬರು ಬಂದು ಹೇಳ್ತಿದ್ರು, ಇವತ್ತು ಶೃಂಗೇರಿಯಿಂದ ಬರುವಂತ ದಾರಿನಲ್ಲಿ ಹೋಟ್ಲನ್ನ ಅವರು ಬಾಗ್ಲು ಹಾಕಿದ್ರೆ ನೀನು ಓಪನ್ ಮಾಡ್ತಾ ಇದ್ರೆ ನಿನ್ ಮೇಲೆ FIR ಹಾಕ್ತೀನಿ ಅಂತ ಹೇಳ್ತಾರೆ ಅಂತ ಪೊಲೀಸ್ನವರು. ನಾನು ಪೊಲೀಸ್ ಇಲಾಖೆಯವರಿಗೆ ಹೇಳ್ತೇನೆ, ಎಲ್ಲ ಇಲಾಖೆ ಅಧಿಕಾರಿಗಳಿದ್ದೀರಿ, ಜಿಲ್ಲಾಡಳಿತ ಇದ್ದೀರಿ, ನೀವೆಲ್ಲರೂ ಬೆಳಗ್ಗೆನೇ ನಾವು ನಿಮ್ಮ ಹತ್ರ ಮಾತಾಡಿದ್ದೀವಿ. ಕಾನೂನನ್ನು ನಾವು ಕೈಗೆತ್ಕೊಳ್ಳಲ್ಲ ಅನ್ನೋ ಒಂದೇ ಒಂದು ಮಾತನ್ನ ಎಲ್ರಿಗೂ ಹೇಳಿದ್ದೀವಿ. ನಾವು ರಸ್ತೆ ಬಂದ್ ಮಾಡಲ್ಲ ಇವತ್ತು, ಯಾಕಂದ್ರೆ ನಮ್ಮ ಕ್ಷೇತ್ರದ ಸಮಸ್ಯೆನ ಸರ್ಕಾರದ ಕಣ್ಣು ತೆರೆಸಬೇಕು ಹೊರತು ಹೋಗೋರಿಗೆ ತೊಂದರೆ ಕೊಡಬಾರದು ಅಂತ. ಆದ್ರೆ ಇವತ್ತು ನಾವು ಕರೆದಿರೋದು ಒಂದು ಶಾಂತಿಯುತ ಸಾಂಕೇತಿಕವಾದ ಪ್ರತಿಭಟನೆ. ನೀವೇನಾದ್ರೂ ಇದೆ ಅದು ಅಂತಿಮ ಅಂತ ತಿಳ್ಕೊಂಡ್ರೆ ಇದಕ್ಕೆ ಒಂದು ಸರಿಯಾದ ಉತ್ತರ ಅತಿ ಶೀಘ್ರದಲ್ಲಿ ಬರುತ್ತೆ ಅನ್ನೋದನ್ನ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಡಳಿತ ಕೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಒಂದು ವೇಳೆ ಈಗಾಗಲೇ ನಮ್ಮ ಹಲವಾರು ನಾಯಕರುಗಳು ನಮ್ಮ ಈ ದಿನದ ಬೇಡಿಕೆಗಳೇನು ಅನ್ನುವುದನ್ನ ಹೇಳ್ತೀವಿ. ನಾನಾದ್ರೂ ಅದನ್ನೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ಯಾರೋ ಮಾತಾಡ್ತಾ ಹೇಳು ಬಿಜೆಪಿ ಒಳಗೆ ಅಂತೇಳಿ. ಇದು ಬಿಜೆಪಿ ದಳ ಕಾಂಗ್ರೆಸ್ ಅನ್ನೋದು ಅಲ್ಲ. ಇದು ಆತರ ನಾವೇನಾದ್ರೂ ಪಕ್ಷಾತೀತವಾಗಿ ಪಕ್ಷಗಳು ಕರೆದಿದ್ರೆ ಚಿತ್ರಣನೇ ಬೇರೆ ಆಗ್ತಿತ್ತು. ನಾವು ಏನಕ್ಕೆ ಯೋಚನೆ ಮಾಡಿದ್ದೀವಿ ಅಂದ್ರೆ, ಮಲೆನಾಡಿನ ಹಿತರಕ್ಷಣಾ ಸಮಿತಿ ಇವತ್ತು ಒಂದು ಬಂದು ಕೊಡುವಾಗ ಬಿಜೆಪಿ ಕಾಂಗ್ರೆಸ್ ದಳ ಅನ್ನೋದೇ ರೈತರೆಲ್ಲರೂ ಒಗ್ಗಟ್ಟಿಂದ ಹೋರಾಟ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದೀವಿ. ನೀವು ನಿನ್ನೆನೂ ಈಗಲೂ ನೀವು ನನಗೆ ಗೊತ್ತಿರುವ ಹಾಗೆ ಹಲವಾರು ಕಾಂಗ್ರೆಸ್ನ ನಾಯಕರು ಕ್ಲಬ್ಗಳಲ್ಲಿ ಇವತ್ತು ಡೈರೆಕ್ಟ್ ಲೈವ್ ನೋಡ್ತಾ ಇದ್ದೀರಿ. ಏನಾಗ್ತಿದೆ ಅಂತ ನೋಡ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಗೆ ಏನಾಗುತ್ತೆ ಅನ್ನೋದು ಬೇಕಲ್ಲ. ಆದ್ರೆ ಒಂದ್ ಹೇಳಿದೆ, ನಿನ್ನೆನೂ ನಾನು ನೋಡಿದೆ, ಅಲ್ಲಿರುವಂತ ಹಲವಾರು ಜನ ಆ ಕಾಂಗ್ರೆಸ್ ಅನ್ನುವಂತ ಒಂದು ಪಕ್ಷದ ಉಳಿಗೋಸ್ಕರ ನೀವಲ್ಲಿ ಪ್ರತಿಭಟನೆಯನ್ನ ಹತ್ತಿಕ್ಲಿಕ್ಕೆ ಯೋಚನೆ ಮಾಡ್ತೀರಿ. ಚೆನ್ನಾಗಿ ಹೇಳಿದ್ದಾರೆ ಜೀವರಾಜ್ ಅವರು. ಯಾರ ಮನೆಯಲ್ಲಿ ಹೆಣ ಬೀಳುತ್ತೆ ಅಂತ ಗೊತ್ತಿಲ್ಲ, ಯಾರ ಅದಕ್ಕೆ ಪೊಲೀಸ್ ಅಧಿಕಾರಿ ಗೊತ್ತಿಲ್ಲ, ಯಾವ ಪಕ್ಷ ಗೊತ್ತಿಲ್ಲ, ನಾನೇ ಯಾರನ್ನ ಬೇಕಾದ್ರೂ ದುಡಿಯುತ್ತೆ ಅಂತ. ಅದನ್ನ ನಿಮ್ಮ ಮನೆಗೆ ನಾವು ಸುಬ್ರಾಯಗೌಡರ ಮನೆಗೆ ಹೋದಾಗ ಅಂದ್ವಾಲೆ ಸುಬ್ರಾಯಗೌಡರ ಮನೆ ಹೋದಾಗ ಯಾವ ಪಕ್ಷ ಅಂತ ನಾನು ಕೇಳಲಿಲ್ಲ, ಅವ್ರು ಯಾರಂತ ನಾವು ನೋಡಲಿಲ್ಲ. ಒಬ್ಬ ರೈತನ ಮನೆಗೆ ಆನೆ ನುಗ್ಗಿ ಅವನನ್ನು ಸಾಯಿಸಿದೆ ಅನ್ನೋ ಒಂದೇ ಉದ್ದೇಶದಿಂದ ಅಲ್ಲಿ ಹೋದ್ರಲ್ಲ ಎಲ್ಲರೂ ಹೋಗಿರೋ ಉದ್ದೇಶ. ಆತರ ನಾವು 11 ಹೆಣ ಬಿದ್ದಾಗಲೂ ಎರಡೂ ಪಕ್ಷಗಳು ಜೊತೆಯಾಗಿ ಹೋಗಿದ್ದೀವಿ ಅಂದ್ರೆ ನಮ್ಗೆ ಪಕ್ಷ ಅನ್ನೋದಲ್ಲ, ರೈತ ಅನ್ನೋದು ಮುಖ್ಯ ಅನ್ನೋದನ್ನ ಹೇಳಿದ್ದೇನೆ. ಬಂಧುಗಳೇ, ನೀವೆಲ್ಲರೂ ನಾವು ಯೋಚನೆ ಮಾಡಿ, ಇವರಿಗೆ ನಾವು ಕೇಳಿದ್ದೇನು ನೆನ್ನೆ ಇರೋದನ್ನ ನಾವು ಬೆಳಗ್ಗೆಯಿಂದ ರಾತ್ರಿ ನಮ್ಮನ್ನ ಇದೇ ಸ್ಟೇಷನ್ ಅಲ್ಲಿ ಬಂದು ಕೂಡ ಹಾಕೋದ್ರೊಳಗೆ ನಾವಿದ್ದೇವೆ. ನಮ್ಮನ್ನು ಪಾಪ ಪೊಲೀಸ್ ತಲೆ ಕರ್ಕೊಂಡ್ಬಂದು ಕೂಡ ಹಾಕೋ. ಆದ್ರೆ ನಾವು ಮಾಡಿದ ತಪ್ಪೇನಂದ್ರೆ, ನಮ್ಮನ್ನ ಕೊನೆಗೆ ಬಂದ ಅಧಿಕಾರಿಗಳು ಕೇಳ್ತಾರೆ, ಜೀವರಾಜ್ ಅವರೇ ನೀವು ಹೊರಡಿ, ಸುಧಾಕರ್ ಶೆಟ್ರೆ ನೀವು ಹೊರಡಿ. ಅವ್ರು ಒಂದು ಮಾತು ಹೇಳ್ತಾರೆ, ಏನಂದ್ರೆ ನಾವೇನಾದ್ರು ಹೊರಟ್ರೆ ನಮ್ಮನ್ನ ನಂಬಿ ಅಂತ ಬಂದಿದ್ದಾರೆ ಎಷ್ಟು ಜನ ಹೇಳ್ತಿದ್ದಾರಲ್ಲ, ಅವ್ರು ನಮ್ಮನ್ನು ಏನ್ ಹೇಳ್ಬೋದು ಅನ್ನೋದನ್ನ ನಾಡ್ಬೇಕಂತ ಹೇಳ್ತಾರೆ. ಅದಕ್ಕೆ ತಯಾರಿಲ್ಲ ನಾವು. ಕೊನೆ ನಿಮ್ಮಿಬ್ರು ನಾವು ಹಬ್ಸಲೇಬೇಕಾಗುತ್ತೆ. ಆಯ್ತು ಪರವಾಗಿ ಹೇಳ್ಕೊಂಡು ಹೋಗಿರ್ತೇವೆ. ಯಾಕೆ ಆಗ್ತದೆ ಅಂದ್ರೆ, ನಾವೆಲ್ಲರೂ ಒಂದು ಉದ್ದೇಶಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಆ ಉದ್ದೇಶ ಈಡೇರೋರಿಗೆ ನಮ್ದು ಯಾವುದೇ ರಾಜಿ ಇಲ್ಲ ಅನ್ನೋ ಮಾತನ್ನು ಈ ಮಕ್ಕಳಲ್ಲಿ ಹೇಳಲಿಕ್ಕೆ ಮೊದಲಿನಲ್ಲಿ ಹೇಳ್ತಾ ಇದ್ದೇವೆ. ನಿಮಗೆ ಸರ್ಕಾರಕ್ಕೆ ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಭಾಗದಲ್ಲಿ ಇದು ಶೃಂಗೇರಿ ಕ್ಷೇತ್ರ ಮಾತ್ರ ಅಲ್ಲ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಲೆನಾಡಿನಲ್ಲಿ ಆನೆ ಮತ್ತು ಪ್ರಾಣಿಗಳ ದಾಳಿ ಅತಿ ಮಿತಿ ಮೀರಿಬಿಟ್ಟಿದೆ. ಈಗ ನಾವು ಮಾಡ್ಬೇಕಾಗಿರೋ ನಿಮ್ಮ ಶಾಶ್ವತ ಪರಿಹಾರ ಕೇಳಿದ್ದೇವೆ, ಅವತ್ತಿಂದ ಕೇಳಿದ್ದೇವೆ. 2024ರಲ್ಲಿ ನೀವು ಸೀತೂರಲ್ಲಿ ಘಟನೆ ಆದಾಗ ಹೇಳಿದ್ರಿ, ನಾನು ರೈಲ್ವೆ ಬ್ಯಾರಿಕೇಡ್ ಅತಿ ಶೀಘ್ರ 1 ತಿಂಗಳಲ್ಲಿ ಮಾಡುತ್ತೇನೆ ಅಂತ ಹೇಳಿ. ಏನ್ ಬ್ಯಾರಿಕೇಡ್ ಮಾಡಿದ್ರಿ ನೀವು? ಎಲ್ಲಿಗೆ ಬ್ಯಾರಿಕೇಡ್ ಮಾಡಿದ್ರಿ ಅಂತ ಕೇಳ್ತೇನೆ ನಾನು. ನಿನ್ನೆ ವಿನೋದನ ಹುಡುಗ, ಹೌದು ಸ್ವಾಮಿ, ಅಲ್ಲಿ ಇದ್ದಂತ ಒಂದು ಪ್ರತಿಭಟನೆಯಲ್ಲಿ ಗುಂಡಾಟ ಮಾಡಿದ್ರೆ ಅವನ ಮೇಲೆ ತೋಳೇರಿಸ್ತೀನಿ. ಏನಿದೇನು ಗುಂಡಾರಾಜ್ಯ ಅಂತ ತಿಳ್ಕೊಂಡಿದ್ದೀರಾ? ಇದು ಗುಂಡ ರಾಜ್ಯದ ಅಂತಿಮ ಘಟ್ಟ ಆಗಿ ಹೋಗಿ ಇಡೀ ದೇಶದಲ್ಲಿ. ಅದಕ್ಕೆಲ್ಲ ಈಗಾಗಲೇ ಶಾಶ್ವತ
ಅವರಿಗೆ ಚಪ್ಪಲಿ ಕಲ್ಲಿ ಎಳೆದಿದ್ದಾರೆ. ದಯವಿಟ್ಟು ಒಂದು ಮಾತು ಹೇಳ್ತೇನೆ ಕೇಳಿ, ಯಾವುದೇ ಗೂಂಡಾಯಿಸಮು ಈ ನಿಮ್ಮನ್ನ ನಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತೇನೆ. ನಾವು ಯಾವತ್ತಾದ್ರೂ ಇವತ್ತು ನೀವು ಲಾಠಿ ಚಾರ್ಜ್ ಮಾಡಿದ್ರಿ, ಯಾಕೋಸ್ಕರ ಮಾಡಿದ್ರಿ ಲಾಠಿ ಚಾರ್ಜ್? ಯಾಕೋಸ್ಕರ ಲಾಠಿ ಚಾರ್ಜ್ ಮಾಡಿದ್ರಿ ಅನ್ನೋದನ್ನ ಹೇಳಿ. ನೀವು ಯಾವತ್ತು ಉದ್ದೇಶಕ್ಕೆ ಲಾಠಿ ಚಾರ್ಜ್ ಮಾಡಿದ್ದೀರಿ? ಗಲ್ಲಿ ಗಲ್ಲಿಗೆ ಲಾಠಿಗಳು ಹೇಳ್ಕೊಂಡಾಗ ಹೊಡೆದ್ರಲ್ಲ, ಯಾಕೆ? ಅಲ್ಲಿ ಏನಾದ್ರು ನಿಮ್ ಲಾಠಿಗಳು ಇಂಥವ್ರದ್ದು ಅಂತ ಏನಾದ್ರು ಹೇಳಿತ್ತ ಅದ್ರಲ್ಲಿ? ಯಾಕೆ ಲಾಠಿ ಚಾರ್ಜ್ ಮಾಡ್ತೀರಿ ನೀವು? ಲಾಠಿ ಚಾರ್ಜ್ ಮಾಡೋದಕ್ಕಿಂತ ಜಿಲ್ಲಾಧಿಕಾರಿದವರು ನಾವು ಬಹಳ ಶಾಂತಿಯುತವಾಗಿ ಕೇಳ್ತಾ ಇದ್ರು. ಇಲ್ಲ, ಅವರು ಒಂದು ಮಾತು ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು, 30 ಲಕ್ಷದ ಪ್ರಸ್ತಾವನೆಯನ್ನು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಬೆಳಗ್ಗೆ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ದೇನೆ. ನಾನು ಕೇಳಿದಷ್ಟೇ ಆ ಕಾಪಿ ನಮಗ್ ಕೊಡಿ ಅಂತೇಳಿ. ಯಾಕಂದ್ರೆ ನೀವು ಹೇಳಿದ್ದೀವಿ ಪಬ್ಲಿಕ್ ಅಲ್ಲಿ 30 ಲಕ್ಷದ ಪ್ರಸ್ತಾವನೆ ಎಂದು ಹೇಳಿದ್ರಿ, ಆ ಕಾಪಿ ಕೊಡಿ ಫಸ್ಟ್. ಆಗ ನಾವು 50 ಲಕ್ಷದ ಪ್ರಸ್ತಾವನೆ ಬೇಕಂತ ಹೋರಾಟ ಮಾಡ್ತೀವಿ. ನಾವು 50 ಲಕ್ಷದ ಪ್ರಸ್ತಾವನೆ ಬೇಕೇ ಬೇಕಾಗಿದೆ. 11 ಜನ ಸತ್ತಾಗಲು ಒಬ್ಬರಿಗೂ ನೀವು ಇದುವರೆಗೆ ನ್ಯಾಯ ಕೊಡದು, ಒಬ್ಬರಿಗೂ ಕೆಲಸ ಕೊಡ್ಲಿಲ್ಲ. ಇವತ್ತು ನೀವು ಕೆಲಸ ಕೊಟ್ಟಿದ್ದೆ ಪೊಲೀಸರು ಲಾಠಿಗಳು ಅಂತ ಹೇಳಿದ್ರೆ ಇದು ಎಂತ ನ್ಯಾಯ ಇದೆ ಅನ್ನೋದು ಅಂತ ಕೇಳಲಿಕ್ಕೆ ಬಂಧುಗಳೇ, ನಾವೆಲ್ಲರೂ ಇಲ್ಲ ಜೀವಿತೀವಿ. ಪ್ರತಿಯೊಬ್ಬರು ರೈತರು ಇವತ್ತು ನಿನ್ನೆ ನಾನು ನೋಡ್ತಿದ್ದೆ, ಮುತ್ತಿನಕೊಪ್ಪದ ಪ್ರಫುಲ್ಲ ಫೋನ್ ಮಾಡ್ತಾರೆ, ನಮ್ಮ ಜಮೀನು ಸಂಪೂರ್ಣವಾಗಿ ಎಲ್ಲ ಹಂದಿಗಳು ಎಲ್ಲ ಹೊರಕೊಂಡೋಗಿದೆ, ನಾವು ಗುಂಡಿಟ್ಟು ನಮ್ಮ ಜೈಲಿಗೆ ಹಾಕ್ತಾರೆ. ಪ್ರಾಣಿಗಳಿಗೆ ಪ್ರಾಣಿಗಳನ್ನು ನಾವೇನಾದ್ರು ನಮ್ಮ ತೋಟಕ್ಕೆ ಬಂದ್ರೆ ಓಡಿಸ್ಲಿಕ್ಕೆ ನಾವೇನಾದ್ರು ಗುಂಡು ಹೊಡೆದ್ರೆ ನಾವು ಕ್ರಿಮಿನಲ್ಗಳಾಗ್ತೀವಿ. ಆದ್ರೆ ಅದನ್ನ ಕಣ್ಣೆ ನಿಮ್ಮನ್ನು ಎಚ್ಚರಿಸಲಿಕ್ಕೆ ಬಂದ್ರೆ ಮತ್ತೆ ಕ್ರಿಮಿನಲ್ ಕೇಸು 14 ಜನಕ್ಕೆ ಹಾಕಿದ್ರು, 9 ಮತ್ತು 5 ಜನಕ್ಕೆ. ಏನಿದು ನ್ಯಾಯ? ಇದಕ್ಕೆಲ್ಲ ನಾವು ಭಯ ಪಟ್ಟೋದಿಲ್ಲ. ಯಾರಿಗೆ ನೀವು ಕ್ರಿಮಿನಲ್ ಕೇಸ್ ಹಾಕಿದ್ದೀರೋ, ಯಾರನ್ನ ನೀವು ಜೈಲಿಗೆ ಕಳಿಸ್ಬೇಕು ಅಂತಿದ್ದೀರೋ ಅವರ ಪರವಾಗಿ ನ್ಯಾಯವಾದಿಗಳನ್ನ ನಾವು ನೇಮಿಸ್ತೀವಿ. ಸಮಿತಿ ಇದೆಯಲ್ಲ, ಈ ಸಮಿತಿ ನೇಮಿಸ್ತೀವಿ ಅಂತ ಹೇಳ್ತೇವೆ. ಯಾರು ರೈತರು ಹೆದರ್ಬೇಕಾಗಿಲ್ಲ. ಯಾರಿಗ ಒಂದು ನೀವೇ ನಿಮ್ಮನ್ನ ಕೈ ಬಿಟ್ಟು ನಿಮ್ಮನ್ನ ಮುಂದೆ ಬಿಟ್ಟು ನಾವು ಹಿಂದೆ ಹೋಗೋದಿಲ್ಲ. ಬಾಳ್ಕ ಮಾಡಿ ಕೊಟ್ಟಿದ್ದಲ್ಲ ಇದು. ಬಂದಿದೆ ಮೊದಲನೇದಾಗಿ ಸರ್ಕಾರಕ್ಕೆ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತೇನೆ. ಇವತ್ತು ಮಹಿಳೆ ಬಹಳ ಚೆನ್ನಾಗಿ ಮಾತಾಡೋದು. ಇದುವರೆಗೂ ನಿಮಗೆ ಗೊತ್ತಿಲ್ಲ, ಮಹಿಳೆಯರು ಇನ್ನು ಬೀದಿಗೆ ಬಂದಿಲ್ಲ. ನಾವು ಮಹಿಳೆಯರೇನಾದ್ರು ತಾಳ್ಮೆ ತಪ್ಪಟ್ರೆ, ಅವರು ಬೀದಿಗೆ ಬಂದ್ರೆ ನೀವು ಯಾವುದೇ ಒಂದು ಇದನ್ನ ಲಾಠಿ ಚಾರ್ಜ್ ನಡೀಲಿಕ್ಕಾಗಲ್ಲ, ನಿಮ್ಮ ಯಾವ ದಬ್ಬಾಳಿಕೆಯನ್ನು ನಡೆಯಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಬಹಳ ಪುಣ್ಯಪಾಲು ಒಂದು ಮಾತು ಹೇಳುದು, ಅಧಿಕಾರಿಗಳು ಇವತ್ತು ಇಲ್ಲಿ ಇರ್ತೀರಿ, ನಾಳೆ ಹೊರಡೆ ಹೋಗ್ತೀರಿ, ಆದ್ರೆ ನಿಮ್ಗೂ ಒಂದು ಮಾನವೀಯತೆ ಇದೆ. ನೀವು ನಿನ್ನೆ ಅವ್ರು ಹೇಳಿದ್ರು ಅಂದ್ಕೊಳ್ಳಿ ಲಾಠಿ ಚಾರ್ಜ್ ಮಾಡಿದ್ರಲ್ಲ, ಆ ಲಾಠಿ ಚಾರ್ಜ್ ಮಾಡೋ ಉದ್ದೇಶ ಇರ್ಲಿಲ್ಲ ಅನ್ನೋದನ್ನ ನೀವೊಂದು 10 ನಿಮಿಷದ ಮೊದಲು ಹೇಳ್ತೀರಿ. ನೀವಾಗಿ ಅದನ್ನ ಕ್ರಿಯೇಟ್ ಮಾಡ್ತೀವಿ, ಅದನ್ನೆಲ್ಲ ನಿಲ್ಲಿಸ್ಬಿಡ್ತೀವಿ. ಒಂದಂತೂ ಖಂಡಿತ ಅಲ್ಲ, ನೀವು ಮತ್ತೊಂದೀಗ ನೀವು ಒಂದು ಮನಸ್ಸಿನ ಇವೆಲ್ಲ ನಾನು ಸೂರಜ್ ಅವ್ರು ಮಾತಾಡೋದು ಮಾತು. ನಾವು ಇವತ್ತು ನಿಮಗೆ ಕೊಟ್ಟಿದ್ದೇವೆ, ಕಾನೂನನ್ನ ಕೈಗೆತ್ಕೊಡಲ್ಲ ಅನ್ನೋ ಮಾತನ್ನು ಬೆಳಿಗ್ಗೆ ಹೇಳಿದ್ದೀವಿ ನಾವು. ಯಾಕಂದ್ರೆ ನಿನ್ನೆ ನಮ್ಮವರಿಗೆ 14 ಜನ ಕೇಸ್ ಹಾಕ್ದಾಗ ನಾವು ಮತ್ತೆ ಇವತ್ತು ಪ್ರತಿಭಟನೆ ಹೋಗ್ಬೇಕಾದ್ರೆ ಜಿಲ್ಲಾಧಿಕಾರಿಗೂ ಮಾತಾಡಿದ್ದೇವೆ, SP ಅವರಿಗೂ ಮಾತಾಡಿದ್ದೇವೆ, ಅಥವಾ DFOಗೂ ಮಾತಾಡಿದ್ದೇವೆ. ನಾನಂತೂ 3 ಜನಕ್ಕೂ ಮಾತಾಡಿದ್ದೇವೆ. ನೀವು ಇವತ್ತಿನ ನಿಮ್ಮ ಪ್ಲಾನ್ ಆಫ್ ಆಕ್ಷನ್ ಏನು ಅಂತ ಕೇಳಿದ್ದೇನೆ. ಯಾಕಂದ್ರೆ ನೀವು ಪ್ಲಾನ್ ಆಫ್ ಆಕ್ಷನ್ ಇವತ್ತು ಲಾಠಿಯನ್ನು ನಾವು ಅದಕ್ಕೆ ತಯಾರಾಗ್ಬೇಕಲ್ಲ. ಅದೇ ಆನಂದ ಅವ್ರು ಇಲ್ಲ ನಮ್ಗೆ ಆತರ ಇಲ್ವೇ ಇಲ್ಲ, ನಮ್ಗೆ ಅಂತ ಅಲ್ವೇ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯಾರು ಲಾಠಿ ಚಾರ್ಜ್ ಮಾಡ್ಸೋದು? ಯಾರು ಲಾಠಿ ಚಾರ್ಜ್ ಮಾಡ್ಸೋದು? ಶಾಸಕರೇ ಇದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ನೀವು ಇನ್ನೊಮ್ಮೆ ಇದೇ ತರ ನೀವು ನಮ್ಮನ್ನು ಮಾಡ್ತೀರಿ ಅಂದ್ರೆ ಖಂಡಿತ ಶೃಂಗೇರಿ ಕ್ಷೇತ್ರದ ಯಾವುದೇ ಒಂದು ಇದನ್ನು ವಾಹನಗಳಲ್ಲ, ಇಡೀ ಶೃಂಗೇರಿ ಕ್ಷೇತ್ರದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯನ್ನು ಬಂದ್ ಮಾಡುವಂತ ಒಂದು ಕೆಲಸನ ನಾವು ಮಾಡ್ತೀವಿ ಅಂತ ಮಾತಾಡ್ತಾರೆ. ಖಂಡಿತ ಮಾಡ್ತೇವೆ. ನಮ್ಮ ತಾಂಡ ಪರೀಕ್ಷೆ ಮಾಡಬೇಡಿ ಅಂತ ಹೇಳ್ತೇವೆ. ಇವತ್ತಲ್ಲಿ ಕೇಳೋದು ಕೊನೆಯಲ್ಲಿ ಮತ್ತೊಂದು ಮಾತು ಹೇಳ್ತೇನೆ. ನೀವು ಈ ಎಲ್ಲಾ ಒಕ್ಕೂರ್ಲಿಂದ ನಾವು ಒಂದು ನಿರ್ಧಾರ ತಗೊಳ್ಬೇಕು. 50 ಲಕ್ಷ ಇವರು ಪರಿಹಾರ ಕೊಡ್ಲೇಬೇಕು. 50 ಲಕ್ಷ ಪರಿಹಾರ, 50 ಲಕ್ಷ ಪರಿಹಾರ ಕೊಡಲೇಬೇಕು. 50 ಲಕ್ಷ ಪರಿಹಾರ ಕೊಡಲೇಬೇಕು. ನ್ಯಾಯಯುತವಾಗಿ ಯಾರ ಮನೆಯಲ್ಲಿ ಇವತ್ತು 11 ಕುಟುಂಬಗಳು ಇವತ್ತು ನಿರ್ಗತಿಕರಾಗಿದ್ದಾರೆ, ಆ ಎಲ್ರಿಗೂ ನೀವು 50 ಲಕ್ಷ ಕೊಡ್ಬೇಕು. ಎಲ್ರಿಗೂ ಕೊಡ್ಬೇಕು. ಯಾರು 11 ಕುಟುಂಬದಲ್ಲಿ ಯಾರು ನಿರ್ಗತಿಕರಾಗಿದ್ದಾರೆ, ಯಾರು ಸತ್ತಿದ್ದಾರೆ, ಆ ಮನೆಗೆ ಕಾಯಂ ಒಂದು ಕೆಲಸನ ಕೊಟ್ಟಲೇಬೇಕಂತ ಕೇಳ್ತೇನೆ. ಆ ಮನೆಗೆ ಕಾಯಂ ಕೆಲಸ ಕೊಟ್ಟಲೇಬೇಕು. ಆ ಮನೆಗೆ ಕಾಯಂ ಕೆಲಸ ಕೊಟ್ಟಲೇಬೇಕು. ನಮ್ಮ ಹೋರಾಟ ಏನು ಅಂತ ನಿಮ್ಗೆ ಗೊತ್ತಿರ್ಬೇಕು. ಯಾಕೆ ಹೋರಾಟ ಮಾಡ್ತಿದ್ದೀರಿ ಅಂತ ಟಿವಿ ಮಾಧ್ಯಮದಲ್ಲಿ ಕೇಳ್ತೀವಿ. ನಾವು ಹೋರಾಟ ಮಾಡ್ತಿರೋ ಉದ್ದೇಶ ಸ್ಪಷ್ಟವಾಗಿದೆ. ಒಂದು, ಶಾಶ್ವತವಾದ ಪರಿಹಾರ. ಎರಡನೇದು,
ನಮಗೆ ಈ ಏನು ಯಾರು ಎಲ್ಲಿ ಆನೆ ಅಥವಾ ಯಾವುದೇ ಪ್ರಾಣಿಗಳು ನಮ್ಮನ್ನ ಸಾಯಿಸಿದ್ರೆ ಅದಕ್ಕೆ 50 ಲಕ್ಷದ ಪರಿಹಾರ. ಮೂರನೇದಕ್ಕೆ ಹೇಳ್ತಾ ಇದ್ದೇವೆ, ಯಾವುದೇ ಕಾರಣಕ್ಕೆ ನೀವು ಕೆಲಸ ಕೊಡ್ತೀನಿ ಅನ್ನೋದು ಎಲ್ಲ ಕೂತು ಹೇಳ್ಬೇಡಿ, ಸ್ಥಳದಲ್ಲೇ ನೀವು ಅವ್ರನ್ನ ಕಾಯಂ ಆಗಿ ಕೆಲಸಕ್ಕೆ ನೇಮಿಸುವಂತ ಒಂದು ಆರ್ಡರ್ನ ಯಾವ ಇಲಾಖೆನಾದ್ರೂ ಕೊಡಿ, ಅವನಿಗೆ ಕೆಲಸ ಕೊಡಿ ಅಂತ ಹೇಳಿ ಇಷ್ಟಪಡ್ತೇನೆ. 4ನೇದು ಬಂಧುಗಳೇ, ನಾವೆಲ್ಲರಿಗೂ ಗೊತ್ತಿರಲಿ, ಇವತ್ತು ಎಷ್ಟೋ ಕೋವಿಡ್ ಲೈಸೆನ್ಸ್ ಗಳನ್ನ ರಿನ್ಯೂವಲೇ ಮಾಡ್ತಿಲ್ಲ ನೀವು. ಒಂದು ಹಂದಿ ಅಲ್ಲ, ನರಿ ಹೊಡಿಲಿಕ್ಕೂ ಆಗಲ್ಲ ಇದು. ಅದಕ್ಕೆ ಪೊಲೀಸ್ ಇಲಾಖೆ ಮತ್ತೆ ಸರ್ಕಾರ, ಜಿಲ್ಲಾಧಿಕಾರಿಗಳು ಈ ಏನು ಶೃಂಗೇರಿ ಕ್ಷೇತ್ರದಲ್ಲಿರುವಂತ ಯಾರ ರೈತನಿಗೆ ಅವನಿಗೆ RTC ಇದೆಯೋ ಅವನಿಗೆ ಏನಾದ್ರು ಕೋವಿಡ್ ಲೈಸೆನ್ಸ್ ಇಟ್ಕೋಬೇಕು ಅಂತಿದ್ರೆ ಪ್ರತಿಯೊಬ್ಬರಿಗೂ ಕೋವಿಡ್ ಲೈಸೆನ್ಸ್ ಕೊಡ್ಬೇಕು ಅನ್ನೋದನ್ನ ನಾನು ಒತ್ತಾಯ ಮಾಡ್ತೇನೆ. ಪ್ರತಿಯೊಬ್ಬರಿಗೂ ಕೋವಿಡ್ ಲೈಸೆನ್ಸ್ ಕೊಡ್ಬೇಕು. ಆನೆ ಬಂದು ನನ್ನನ್ನು ತುಳಿತಾ ಇದೆ, ಹಂದಿ ಬಂದು ತಿಂದು ನಮ್ಮನ್ನು ಸಾಯಿಸ್ತಾ ಇದೆ. ಆದ್ರೆ ನಾವು ಕೋವಿ ಎತ್ತಲಿಕ್ಕೆ ಆಗಲ್ಲ ಅಂದ್ರೆ ಕೊನೆಗೆ ಈಗ ನಿನ್ನೆ ಯಾರೋ ಒಬ್ಬ ಉದ್ಯಮಿ ಗುಂಡು ಹೊಡ್ಕೊಂಡು ಸತ್ತಂತೆ, ಅವನಿಗೆ ಅಧಿಕಾರ ಬೇಕಲ್ಲ ಪರಿಸ್ಥಿತಿ ಬಂದಿದೆ. ನಾವು ಇವತ್ತು ಯಾರು ಬಂದಿದ್ದೇವೆ, ನಾವು ಇದನ್ನು ಕೇವಲ ಚುನಾವಣಾ ರಾಜಕಾರಣ ಅಲ್ಲ, ಇದು ಇವತ್ತು ಜೀವನದ ರಾಜಕಾರಣ. ಜೀವ ಉಳಿಬೇಕಾಗಿದೆ, ರೈತ ಉಳಿಬೇಕಾಗಿದೆ. ಶೃಂಗೇರಿ ಕ್ಷೇತ್ರದ ರೈತ ಉಳಿಬೇಕು ಅಂತಿದ್ರೆ ಇದೇ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡೋಣ. ಒಂದೇ ಒಂದು ಬ್ಯಾನರ್, ನಾವೇನು ಬಹಳ ಇವತ್ತೇನು ಯಾವುದು ಪಕ್ಷಾತೀತವಾಗಿ ಮಾಡ್ತಾ ಇದ್ದೇವೆ. ನಾನು JDS ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ, ರಾಷ್ಟ್ರೀಯ ಒಬ್ಬ ವಕ್ತಾರನಾಗಿ ಹೇಳ್ತೇನೆ. ಮೊನ್ನೆ ನಾನು ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದಲ್ಲಿ ಇದೇ ಮಾತು ಹೇಳಿದ್ದೇನೆ. ಅವ್ರು ಒಂದೇ ಮಾತು ಹೇಳಿದ್ರು, ನಾನು ನಿಮ್ಮ ಕ್ಷೇತ್ರಕ್ಕೆ ಯಾವತ್ತು ಬರಬೇಕು ಅನ್ನೋದನ್ನ ಹೇಳಿ ರೈತರ ಜೊತೆಲಿ ನಾವು ಕೋರ್ತೇವೆ ಅಂತ ಹೇಳಿ. ಅವರು ನಿಮಗೆ ಗೊತ್ತಿರ್ಬೋದು, ಅರ್ಕೆನೆ ತಗೊಂಡು ಲೋಕಸಭೆಯಲ್ಲಿ ಕೂತ ಒಬ್ಬ ಮಹಾನ್ ವ್ಯಕ್ತಿಯ ಮಗ ಅವರು. ಇವತ್ತಿನ ಏನಾದ್ರು ಇವತ್ತು ನಾವು ಮಾತಾಡ್ತಿದೀವಿ ಅಂದ್ರೆ ನಾವೆಲ್ಲರೂ ಒಂದಾಗಿದ್ದೀವಿ. ಅದರಲ್ಲಿ ಬಿಜೆಪಿ ಬೇರೆ ಇಲ್ಲ, JDS ಬೇಕಿಲ್ಲ. ಯಾರು ಕಾಂಗ್ರೆಸ್ ಮತ್ತು ಚಂದ್ರು ಅವರು ಬಂದು ಮಾತಾಡಿದ್ರು, ಚಂದ್ರು ಮಾತಾಡಿದ್ರೆ ನನಗೆ ಖುಷಿ ಆಯ್ತು. ನಾನು ಖಂಡಿತ ಇದರ ವಿರುದ್ಧವಾಗಿದ್ದೇನೆ. ಯಾಕೆ ಲಾಠಿ ಚಾರ್ಜ್ ಮಾಡಿದ್ರಿ ಹೇಳಿ ಅನ್ನೋ ಮಾತನ್ನು ಒಬ್ಬ ಕಾಂಗ್ರೆಸ್ ಮುಖಂಡ ಹೇಳ್ತಾನೆ ಅಂದ್ರೆ ಯಾವುದೇ ರೈತ ಅವನು ಧ್ವನಿ ಎತ್ತಬೇಕಾಗತ್ತೆ, ಎತ್ತಿವಿ, ಧ್ವನಿ ಎತ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಬಂದ್ಗಳೇ ಎಲ್ಲ ಮಾಧ್ಯಮದಷ್ಟು ಶೃಂಗೇರಿ ಕ್ಷೇತ್ರ ಇವತ್ತು ಕುಗ್ರಗಾಮಿಗಳ ಕ್ಷೇತ್ರ ಅಲ್ಲ. ಶೃಂಗೇರಿ ಕ್ಷೇತ್ರ ತಾಳ್ಮೆ ಇರುವಂತ ಒಂದು ರೈತಾಪಿ ಕ್ಷೇತ್ರ. ಇಲ್ಲಿ ಯಾವುದೇ ಒಂದು ಉದ್ಯಮಗಳಿಲ್ಲ, ರೈತಾಪಿ ಕ್ಷೇತ್ರ. ನೀವು ತಾಳ್ಮೆ ಪರೀಕ್ಷೆ ಮಾಡಬೇಡಿ ಅನ್ನೋ ಮಾತನ್ನ ಸರ್ಕಾರಕ್ಕೆ ಹೇಳ್ತೀನಿ. ಏನು ನೀವು ಅರಣ್ಯ ಸಚಿವರು 11 ಕೇಸ್ ಆಯ್ತು. ಎಲ್ಲಿ ಒಂದು ಸಮನ್ವಯ ಸಮಿತಿ ಮಾಡಿದ್ದೀರಿ, ಎಲ್ಲಿ ನಮ್ಮನ್ನ ಮಾತಾಡ್ಸಿದ್ದೀರಿ, ಎಲ್ಲಿ ನೀವು ನಾವು ಮಾತಾಡ್ಸಿದ್ದೀರಿ ಅಂತ ಕೇಳ್ತೇನೆ. ನಿಮ್ಗೇನಿದು ಕಾಣ್ತಾ ಇಲ್ವಾ? ಇದು ಶೃಂಗೇರಿ ಕ್ಷೇತ್ರ ಏನು ನಮ್ಮ ಕರ್ನಾಟಕದ ಭೂಪಟದಲ್ಲಿ ಇಲ್ವಾ ನಿಮಗೆ? ಬೇರೆಯವ್ರ ಬಗ್ಗೆ ಹೇಳ್ತೀರಿ ಒಳ ಜಗಳ. ನಿಮ್ಮಲ್ಲಿ 18 ಜಗಳ ಇದೆ, 15 ಜಗಳ ಇದೆ ಹೊರಗಡೆ. ಇವತ್ತು ನೋಡಿದ್ರೆ ಮುಖ್ಯಮಂತ್ರಿ ಹೇಳಿದ್ದೀರಿ, ಉಪಮುಖ್ಯಮಂತ್ರಿ ಹೇಳಿದ್ದೀರಿ. ನಿಮ್ ಜಗಳ ನಾವು ಹೇಳ್ತಾ ಇಲ್ಲ. ನೀವು ಅರಣ್ಯ ಸಚಿವರನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇವೆ. ನೀವು ಕೂಡಲೇ ಶೃಂಗೇರಿ ಕ್ಷೇತ್ರದ ಸಮಸ್ಯೆ ಬಗೆಹರಿಸ್ತಾ ಇದ್ರೆ ನೀವು ಎಲ್ಲಿಗೆ ಬಂದ್ರೆ ಶೃಂಗೇರಿ ಕ್ಷೇತ್ರದಲ್ಲಿ ನಿಮ್ಮ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನ ಆಗತ್ತೆ ನಮ್ಮ ಮಾತನ್ನು ಹೇಳ್ತೇನೆ. ಒಂದು ವೇಳೆ ಶಾಸಕರಿಗೆ ಇಚ್ಛೆ ಪಡ್ತೇನೆ, ಶಾಸಕರೇ ಸ್ಥಳೀಯವಾದ ಸಮಸ್ಯೆಗಳ ಮಧ್ಯೆ ರಾಜಕೀಯ ಬೆರೆಸಿ ಅದರಲ್ಲಿ ಚಳಿ ಕಾಯಿಸಬೇಡಿ. ನೀವು ಸ್ಥಳೀಯ ಸಮಸ್ಯೆಗಳ ಮಧ್ಯೆ ಇರುವಂತಹ ಸಮಸ್ಯೆಗಳನ್ನ ಬಿಡಿಸ್ಲಿಕ್ಕೆ ಮಾಡಿ. ನೀವು ನಿನ್ನೆ ನೋಡ್ತಾ ಇದ್ದೇವೆ, ಅಲ್ಲಿ ನಮ್ಮನ್ನು ಎಲ್ಲರನ್ನ ನಿಲ್ಲಿಸಿಕೊಂಡು ಅಧಿಕಾರಿ ವರ್ಗಗಳಿಗೆ ಮತ್ತೊಮ್ಮೆ ಮನೆ ಹೇಳ್ತೇನೆ, ಸುಮ್ಮನೆ ನೀವು ಏನು ಯಾರು ಆಡಳಿತ ನಡೆಸೋರ ಮುಂದೆ ತಲೆಬಾಗಬೇಡಿ. ಕಾನೂನಿಗೆ ತಲೆಬಾಗಿ ನ್ಯಾಯಯುತವಾಗಿ ನಡ್ಕೊಳ್ಳಿ. ನಿಮ್ಮ ಜೊತೆಲಿ ನಾವೆಲ್ಲರೂ ಇದ್ದೇವೆ. ದಿನ ಹೀಗೆ ಇರಲ್ಲ. ಬಿಸಿಲು ಹೋಗಿ ಸಂಜೆ ಸ್ವಲ್ಪ ಹೋದ್ರೆ ನೆರಳು ಬರುತ್ತೆ, ಮತ್ತೆ ನೆರಳಲ್ಲಿ ನೀವು ನಿಲ್ಬೇಕಾಗತ್ತೆ. ಬಿಸಿಲು ಹೋಗಿ ನೆರಳು ಬಂದೇ ಬರುತ್ತೆ, ಹೀಗೆ ಇರುತ್ತೆ ಅಂತ ನೀವೇನು ಯೋಚನೆ ಮಾಡಬೇಡಿ. ದಿನ ಬದಲಾವಣೆಗೆ ಹತ್ತಿರ ಬರ್ತಿದೆ. ನಾವೆಲ್ಲರೂ ನ್ಯಾಯಯುತವಾಗಿ ಹೋರಾಟ ಮಾಡ್ತಿರೋರು ಈ ಹೋರಾಟವನ್ನು ದಮನ ಮಾಡ್ಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ನಮ್ಮ ಮಾತನ್ನು ಹೇಳ್ತಾ ಬಂಧುಗಳೇ, ಇವತ್ತಿನ ಸಾಂಕೇತಿಕ ಮುಖ್ಯ. ಇವತ್ತು ನಾವು ರಾತ್ರಿವರೆಗೆ ಇರಬೇಕು ಅನ್ನೋದು ನಾವು ಯೋಚನೆ ಮಾಡ್ತೀವಿ. ಈಗ ನಾನು ರಂಜಿತ್ ಹತ್ರ ಮಾತಾಡ್ತಿದ್ದೆ, ಶಿವರಾಜ್ ಅವ್ರ ಹತ್ರ ಮಾತಾಡ್ತಿದ್ದೆ. ಅವರು ಒಂದು ಅಂತಿಮ ಘಟ್ಟಕ್ಕೆ ತರ್ತಾ ಇದ್ದಾರೆ. ಆದರೆ ಯಾವಾಗಲಾದ್ರೂ ಒಂದು ಮಲೆನಾಡಿನ ಹಿತರಕ್ಷಣಾ ಸಮಿತಿ ಒಂದು ಕರೆ ಕೊಟ್ರೆ ಒಂದು ಸಮಿತಿ ಮುಖಾಂತರ, ಯಾಕಂದ್ರೆ ನಮ್ಮ ಹತ್ರನು JDS ರೈತ ಘಟಕ ಇದೆ, ಬಿಜೆಪಿ ರೈತ ಘಟಕ ಇದೆ, ಕಾಂಗ್ರೆಸ್ ರೈತ ಘಟಕ ಇದೆ. ನಾವು ಯಾಕೆ ಒಂದಾಗಿ ಹೋರಾಡ್ಲಿಕ್ಕೆ ಯೋಚನೆ ಮಾಡಿದ್ದೀವಿ ಅಂದ್ರೆ ಈ ಭಿನ್ನಾಭಿಪ್ರಾಯ ಬೇಡ ಅಂತೇಳಿ. ಅಲ್ವಾ ದಿನೇಶ್ ಅವರು? ನಾವು ಅದೇ ಒಂದು ಉದ್ದೇಶದಿಂದ ನಾವು ಇದಕ್ಕೆ ಕೇಳಿದಿಲ್ಲ. ನಾವು ಕೇಳಿರ್ತೇವೆ. ನಾವು ಅದನ್ನು ನಮ್ದೇ ಆದ ಒಂದು ಹೋರಾಟಕ್ಕೆ ಹೋದ್ರೆ ಅದು ಹೋರಾಟದ ದಿಕ್ಕು ತಪ್ಪಬಾರದು ಅನ್ನೋ ದೃಷ್ಟಿಯಿಂದ ಮಲೆನಾಡು ಹಿತರಕ್ಷಣಾ ಸಮಿತಿಯಿಂದ ಹೋರಾಟಕ್ಕೆ ಇಳಿದಿದ್ದೇವೆ. ನಿಮ್ ಜೊತೆ ಬಂದು ಕೂತಿದ್ದೇವೆ.
ಅದು ಯಾರ ಪರ ಅಂದ್ರೆ ರೈತರ ಪರ ಹೋರಾಟಕ್ಕೆ ಬಂದಿದ್ದೇವೆ. ನಾವು ಬಂದಿರೋದೇ ರೈತರ ಪರ ಹೋರಾಟಕ್ಕೆ ಬಂದಿದ್ದೇವೆ ಅಂತ ಹೇಳ್ತಾ ನಿಮ್ಮೆಲ್ಲರ ಜೊತೆಯಲ್ಲಿ ನಾವೆಲ್ಲರೂ ಈಗ ಅಲ್ಲಿ ಕೂತವರು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ. ಯಾವ ಕಾರಣಕ್ಕೂ ನಮ್ಮೊಳಗೆ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋ ಮಾತನ್ನು ನಾನು ಹೇಳ್ತೇನೆ. ನಾನು ಶಿವರಾಜ್ ಹತ್ರನು ಬೆಳಗ್ಗೆ ಶಿವರಾಜ್ ಅವರ ಹತ್ರನು ಮಾತಾಡಿನೇ ಹೊರಟಿದ್ದೇನೆ. ಅದಾದ್ಮೇಲೆ ಬಂದ ವಿಶ್ವನಾಥ್ ಇದ್ದಾರೆ, ಬನ್ನಿ ವಿಶ್ವನಾಥ್ ಹತ್ರನು ಮಾತಾಡ್ತೇವೆ. ನಾವು ಯಾರೇ ಒಂದು ಕಾಂಗ್ರೆಸ್ ಪಕ್ಷದ ಚಂದ್ರಶೇಖರ್ ಅವರು ಇದ್ದಾರೆ, ಅವ್ರ ಜೊತೆಲೂ ಮಾತಾಡ್ತೀವಿ. ಎಲ್ಲರ ಒಂದೇ ಒಂದು ಒಕ್ಕೂಟದ ಹೋರಾಟ ಏನಿಲ್ಲ ಅಂದ್ರೆ ಹೋರಾಟ ಮುಗಿಯೋಲ್ಲರಿಗೆ ಈ ಒಕ್ಕಟ್ಟು ಹೀಗೆ ಇರ್ಬೇಕನ್ನೋ ಮಾತನ್ನು ಕೇಳ್ಕೊಳ್ತಾ ಎಲ್ರು ಒಂದು ಸಾರಿ ಭಾರತ್ ಮಾತಾಗೆ ಎರಡು ಕೈಗಳು ಎತ್ತಬೇಕಾದ್ರೆ ಸ್ವಲ್ಪ ನೀವು ನನಗೂ ಭಿನ್ನವಾಗಿತ್ತು ಬಹಳ. ನಾನು ಎಷ್ಟು ಸರಿ ನಿಲ್ಸಿದ್ರೆ ಸಾಕಷ್ಟಾಗ್ಬಿಟ್ಟು ಬೋಲೋ ಭಾರತ್ ಮಾತಾಗೆ ಬೋಲೋ